ಒಬ್ಬ ಶ್ರೇಷ್ಠ ವ್ಯಕ್ತಿ ಒಬ್ಬ ಮುತ್ಸದ್ದಿಗಿಂತಲೂ ದೊಡ್ಡವನು. ಯಾಕೆ ಅಂದರೆ ಶ್ರೇಷ್ಠ ವ್ಯಕ್ತಿ ಸಮಾಜದ ಸೇವಕನಾಗಲು ಸಿದ್ಧನಿರುತ್ತಾನೆ. ಅವನಿಂದ ಮಾತ್ರ ಸಮಾಜದ ಸುಧಾರಣೆ ಸಾಧ್ಯ. ಡಾಕ್ಟರ್ BR ಅಂಬೇಡ್ಕರ್. ಹಾಯ್ ಹಲೋ. ಸೊ ಇನ್ ದ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಸಮ್ ಟಾಪಿಕ್ಸ್ನ ಮಾಡಿದ್ವಿ. ಅದರಲ್ಲಿ ಯಾವುದಾದ್ರು ಅಂತಂದರೆ ಡೆಫಿನೇಷನ್ ಆಫ್ ಓಮ್ಸ್ ಲಾ ಆ್ಯಂಡ್ ವಾಟ್ ಇಸ್ ದ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ರೆಸಿಸ್ಟಿವಿಟಿ ಅಂದ್ರೇನು, ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಕಂಡಕ್ಟಿವಿಟಿ, ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ, ಓಮಿಕ್ ಆ್ಯಂಡ್ ನಾನ್ ಓಮಿಕ್ ಡಿವೈಸಸ್, ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ನ ನಿನ್ನೆ ನೋಡಿದ್ವಿ. ಓಕೆ, ನಿಮಗೆ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ನ ಡಿಸ್ಕಷನ್ ಮಾಡಿದ್ವಲ್ಲ, ದಟ್ಸ್ ಅ PPT. ಓಕೆ, ಸೊ ಅಲ್ಲಿ ನಿಮಗೆ ಪ್ಯಾರಲಲ್ ಕಾಂಬಿನೇಷನ್ ಅಂದರೆ ನಮ್ಗೆ ಏನಾಗಿರುತ್ತೆ, ಒನ್ end of the resistor ನಮಗೆ ಏನಾಗಿರುತ್ತೆ, ಎಲ್ಲ one side end of the resistor is connected to one terminal and another end of the all the resistor is connected to another terminal. ಸೊ ಇಲ್ಲಿ ನಿಮಗೆ ಯಾವುದು ವೇರಿಯೇಷನ್ ಆಗುತ್ತೆ, ಯಾವುದು ಕಾನ್ಸ್ಟೆಂಟ್ ಇರುತ್ತೆ ಅಂತಂದ್ರೆ the current I is varying, voltage is remains constant. Okay, based on that current I is equal to I1 plus I2 plus I3. So I1 is taken as V by R1, I2 is taken as V by R2 and I3 is taken as V by R3. So I is taken as the common fact ತಕೊಂಡ್ರೆ ನಮಗೆ I is equal to V by R1 plus V by R2 plus V by R3. So this complicated network it is converted into simple network. ಸಿಂಪಲ್ ನೆಟ್ವರ್ಕ್ ಆಗಿ ಕನ್ವರ್ಟ್ ಮಾಡ್ಕೊಂತೀರಾ, ದಟ್ ಒನ್ ಇಸ್ ಟೇಕನ್ ಆಸ್ RP ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಸೊ RP ಆದರೆ ಆನ್ ದಟ್ ಟೈಮ್ ಕರೆಂಟ್ I is equal to V divided by RP. ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ಬೋತ್ ಸೈಡ್ V it get cancel. ಸೊ ಅಲ್ಲಿಗೆ 1 by RP is equal to 1 by R1 plus 1 by R2 plus 1 by R3. In the take n number of resistor ನ ನಾವೇನಾದರೂ ಕನ್ಸಿಡರ್ ಮಾಡಿದ್ರೆ 1 by RP is equal to 1 by R1 plus 1 by R2 plus etc 1 by RN. Okay, so in the case smaller two resistance ಮಾತ್ರ ಇದ್ರೆ ನಿಮಗೆ ನೆನ್ನೆ ಹೇಳಿದ್ನಲ್ವಾ, that RP is equal to R1 plus R2 divided by R1 R2 divided by R1 plus R2. Okay, this is the formula for the containing only two resistor idre. Okay, so next one, what is the distinction between series and parallel combination? What are the difference? ಇಲ್ಲಿ ಏನೇನು ಡಿಫ್ರೆನ್ಸ್ ಇರುತ್ತೆ? ಓಕೆ, ಸೀರೀಸ್ ಕಾಂಬಿನೇಷನ್ ಅಂತಂದ್ರೆ ದ ರೆಸಿಸ್ಟೆನ್ಸ್ ಆರ್ ಎಂಡ್ ಟು ಎಂಡ್ ಕನೆಕ್ಷನ್. ಓಕೆ, ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಒನ್ ಎಂಡ್ ಆಫ್ ದ ರೆಸಿಸ್ಟರ್ ಇಸ್ ಕನೆಕ್ಟೆಡ್ ಟು ದ ಅನದರ್ ಎಂಡ್ ಆಫ್ ದ ರೆಸಿಸ್ಟರ್. ಓಕೆ, ಅದೇ ತರ ಟೂ ಆರ್ ಮೋರ್ ರೆಸಿಸ್ಟರ್ ನ ಎಂಡ್ ಟು ಎಂಡ್ ನಾವು ಕನೆಕ್ಷನ್ ಮಾಡ್ಕೊಂತ ಹೋದ್ರೆ ದಟ್ ಒನ್ ಈಸ್ ಕಾಲ್ಡ್ ಆಸ್ ಸೀರೀಸ್ ಕಾಂಬಿನೇಷನ್. ಸೊ ಪ್ಯಾರಲಲ್ ಕಾಂಬಿನೇಷನ್ ಅಂತಂದ್ರೆ ಇಟ್ ಇಸ್ ದ ಕನೆಕ್ಷನ್ ಆಫ್ ಟೂ ಆರ್ ಮೋರ್ ರೆಸಿಸ್ಟರ್ ಬಿಟ್ವೀನ್ ಟೂ ಕಾಮನ್ ಪಾಯಿಂಟ್. ಓಕೆ, ಏನಾಗ್ತೀವಿ, ಒನ್ ಸೈಡ್ ಎಲ್ಲಾ ಟರ್ಮಿನಲ್ ಆಫ್ ದ ರೆಸಿಸ್ಟರ್, one side of the all the resistor na one terminal connect ಮಾಡ್ಕೊಂತೀವಿ. So this one is one terminal and this one is another terminal. It is containing so many number of resistor. ಈ ತರ resistor ಇದೆ, ಇವೆಲ್ಲ ಟರ್ಮಿನಲ್ಸ್ ನ ಏನು ಮಾಡ್ತೀವಿ, one side end of the all the resistor it is connected to one terminal. Similarly another end of all the resistor is connected to another terminal. ಅದನ್ಗೆ ಟರ್ಮಿನಲ್ ಬೇಸಿಸ್ ನಾವು ಕನೆಕ್ಷನ್ ಮಾಡೋದು ಪ್ಯಾರಲಲ್ ಕಾಂಬಿನೇಷನ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕರೆಂಟ್ ಈಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಕರೆಂಟ್ ಏನಾಗಿರುತ್ತೆ, ಕರೆಂಟ್ ಮೂವಿಂಗ್ ಅಕ್ರಾಸ್ ಆಲ್ ದ ರೆಸಿಸ್ಟರ್ ಇಸ್ ರಿಮೈನ್ಸ್ ಸೇಮ್. ಓಕೆ, ಸೊ ಇಲ್ಲಿ ಸೆಕೆಂಡ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇಟ್ ಈಸ್ ಮೂವಿಂಗ್ ಆಲ್ ದ ರೆಸಿಸ್ಟರ್ ಇಸ್ ರಿಮೈನ್ಸ್ ಸೇಮ್. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಸೀರೀಸ್ ಕಾಂಬಿನೇಷನ್ ಏನಾಗಿದೆ, ಇಟ್ ಈಸ್ ಎ ಪೊಟೆನ್ಷಿಯಲ್ ಡಿವೈಡರ್ ಇಂಟು ಎ ಸರ್ಕ್ಯೂಟ್. ಓಕೆ, ಸೊ ಪೊಟೆನ್ಷಿಯಲ್ ಏನಾಗ್ತಾ ಹೋಗುತ್ತೆ, ರೆಸಿಸ್ಟರ್ ಅಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ. ನೀವೇನು ಟೋಟಲ್ EMF ಒಂದು ಬ್ಯಾಟ್ರಿಯಿಂದ ಏನು ಕನೆಕ್ಷನ್ ಮಾಡಿರ್ತಾರೋ ಸಮ್ ವೋಲ್ಟೇಜು, ದಟ್ ವೋಲ್ಟೇಜ್ ಈಸ್ ಡಿವೈಡೆಡ್ ಇನ್ ದ ಆಲ್ ದ ರೆಸಿಸ್ಟರ್. ಓಕೆ, ಡಿಪೆಂಡ್ಸ್ ಆನ್ ದ ವಾಟ್ ಇಸ್ ದ ರೆಸಿಸ್ಟೆನ್ಸ್, ಎಷ್ಟು ರೆಸಿಸ್ಟೆನ್ಸ್ ಇದೆ ಆ ಬೇಸಿಸ್ ಮೇಲೆ ನಮಗೆ ಏನಾಗುತ್ತೆ, ಪೊಟೆನ್ಷಿಯಲ್ ಅಲ್ಲಿ ಡ್ರಾಪ್ ಆಗ್ತಾ ಹೋಗುತ್ತೆ. ಒಂದೊಂದು ರೆಸಿಸ್ಟರ್ ಅಥವಾ ಒಂದೊಂದು ಸಮ್ ಪೊಟೆನ್ಷಿಯಲ್ ಡ್ರಾಪ್ ಆಗ್ತಾ ಹೋಗುತ್ತೆ. ಅವೆಲ್ಲ ಪೊಟೆನ್ಷಿಯಲ್ ನಾವು ಆಡ್ ಮಾಡಿದ್ರೆ ಟೋಟಲ್ ಇಲ್ಲಿ ನಾವೇನು ಇನಿಷಿಯಲಿ ನಾವು ಬ್ಯಾಟ್ರಿಯಿಂದ ಏನು ಪೊಟೆನ್ಷಿಯಲ್ ಅಪ್ಲೈ ಮಾಡಿರ್ತೀವಿ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್, ಇಟ್ ಈಸ್ ಎ ಕರೆಂಟ್ ಡಿವೈಡರ್. ಪ್ಯಾರಲಲ್ ಕಾಂಬಿನೇಷನ್ ಏನು ಡಿವೈಡ್ ಆಗುತ್ತೆ ಅಂದ್ರೆ ಕರೆಂಟ್ ಡಿವೈಡರ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಇದೇ ಈ ಪ್ಯಾರಲಲ್ ಕಾಂಬಿನೇಷನ್ ಇಲ್ಲೊಂದು ಬ್ಯಾಟ್ರಿ ಕನೆಕ್ಷನ್ ಮಾಡಿರ್ತೀರಲ್ವಾ, ಬ್ಯಾಟ್ರಿ ಕನೆಕ್ಷನ್ ಮಾಡಿದಾಗ ಸಮ್ ಪೊಟೆನ್ಷಿಯಲ್ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಈ ಪೊಟೆನ್ಷಿಯಲ್ ಇಂದ ಸಮ್ ಕರೆಂಟ್ I ಹೋಗ್ತಾ ಇದೆ. ದಿಸ್ ಟೋಟಲ್ ಕರೆಂಟ್, ನೆಟ್ ಕರೆಂಟ್ ಏನಾಗುತ್ತೆ, ಇಟ್ ಈಸ್ ಡಿವೈಡೆಡ್ ಈಕ್ವಲಿ ಡಿವೈಡೆಡ್ ಇನ್ ಆಲ್ ದ ನೆಟ್ವರ್ಕ್. ಓಕೆ, ಆಲ್ ದ ರೆಸಿಸ್ಟರ್ ಅಲ್ಲೂ ನಮಗೆ ಈ ಕರೆಂಟ್ ಏನಾಗುತ್ತೆ, ಈಕ್ವಲಿ ಡಿವೈಡ್ ಆಗ್ತಾ ಹೋಗುತ್ತೆ. ಓಕೆ, ಅಂಡ್ ಫೋರ್ತ್ ಪಾಯಿಂಟ್ ಇನ್ ದ ಸೀರೀಸ್ ಕಾಂಬಿನೇಷನ್ ಪ್ಯಾರಲಲ್ ಕಾಂಬಿನೇಷನ್ ಡಿಫ್ರೆನ್ಸ್ ಅಲ್ಲಿ ನಮಗೆ ಫೋರ್ತ್ ಪಾಯಿಂಟ್ ಏನಂತ ಹೇಳಿದ್ರೆ, ದಿಸ್ ಕಾಂಬಿನೇಷನ್ ಇನ್ಕ್ರೀಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್.
This combination is increase the effective resistance. ನಿಮಗೆ ನೆನ್ನೆ ಕ್ಲಾಸಲ್ಲಿ ಹೇಳಿದ್ನಲ್ವಾ, the equivalent total equivalent resistance is greater than the greatest of them. ನಾವೇನು ಕಂಬೈನ್ ಮಾಡಿರ್ತೀವಲ್ಲ ಸೀರೀಸ್ ಕಾಂಬಿನೇಷನ್ ಅಲ್ಲಿ, ಆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಯಾವುದು ತುಂಬಾ ಬಿಗ್ ರೆಸಿಸ್ಟೆನ್ಸ್ ಇರುತ್ತೆ ಆ ರೆಸಿಸ್ಟೆನ್ಸ್ಗಿಂತ ಜಾಸ್ತಿ ನಾವಿರುತ್ತೆ. ಅಂದ್ರೆ ನಾವು ಸೀರೀಸ್ ಕಾಂಬಿನೇಷನ್ ಮಾಡೋದ್ರಿಂದ ನಮಗೆ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಇಟ್ ಇಸ್ ಗೆಟಿಂಗ್ ಮೋರ್. ಓಕೆ, ಸೊ ನೆಕ್ಸ್ಟ್ ಪ್ಯಾರಲಲ್ ಕಾಂಬಿನೇಷನ್ ಏನಾಗುತ್ತೆ, ದಿಸ್ ಕಾಂಬಿನೇಷನ್ ಡಿಕ್ರೀಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಪ್ಯಾರಲಲ್ ಕಾಂಬಿನೇಷನ್ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 2 ohm 3 ohm 5 ohm 6 ohm 7 ohm ಕೊಟ್ಟಿರ್ತೀವಲ್ವಾ, ನಮಗೆ ಪ್ಯಾರಲಲ್ ಕಾಂಬಿನೇಷನ್ ಆಗಿರುತ್ತೆ ಈಸ್ ಸ್ಮಾಲೆಸ್ಟ್ ದೆನ್ ಸ್ಮಾಲೆಸ್ಟ್ ಆಫ್ ದೆಮ್. ನಮಗೆ ಟೋಟಲ್ ಎಫೆಕ್ಟಿವ್ ಕಾಂಬಿನೇಷನ್ 1 ಪಾಯಿಂಟ್ ಸಮಥಿಂಗ್ ಅಲ್ಲೇನೋ ಬರುತ್ತೆ. ರೀಸನ್ ಏನು ಅಂತಂದ್ರೆ ನಮಗೆ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ಆಲ್ ದೀಸ್ ಕಾಂಬಿನೇಷನ್ ಇಟ್ ಈಸ್ ಸ್ಮಾಲರ್ ದೆನ್ ಸ್ಮಾಲೆಸ್ಟ್ ರೆಸಿಸ್ಟೆನ್ಸ್ ಆಫ್ ದೆಮ್. ಓಕೆ, ಅಲ್ಲಿ ನಾವು ಯಾವ್ದು ಕಂಬೈನ್ ಮಾಡಿರ್ತೀವೋ ಆ ಕಂಬೈನ್ ಮಾಡಿರೋದ್ರಲ್ಲಿ ಯಾವ್ದು ಚಿಕ್ಕ ರೆಸಿಸ್ಟೆನ್ಸ್ ಇರುತ್ತೆ ಅದಕ್ಕಿಂತ ಕಡಿಮೆ ಬರುತ್ತೆ. ಸೊ ಅಲ್ಲಿ ನಮಗೆ ಏನಾದರೂ ರೆಸಿಸ್ಟೆನ್ಸ್ನ ನಾವು ಇನ್ಕ್ರೀಸ್ ಮಾಡಬೇಕು, ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಇನ್ಕ್ರೀಸ್ ಮಾಡಬೇಕು ಅಂದರೆ ಸೀರೀಸ್ ಕಾಂಬಿನೇಷನ್ ಮಾಡ್ತೀವಿ, ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಡಿಕ್ರೀಸ್ ಮಾಡಬೇಕು ಅಂದರೆ ಪ್ಯಾರಲಲ್ ಕಾಂಬಿನೇಷನ್ ಮಾಡ್ಕೊತೀರ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್, ದ ಕರೆಂಟ್ ಈಸ್ ಮಿನಿಮಮ್ ಇನ್ ದಿಸ್ ಕಾಂಬಿನೇಷನ್. ಓಕೆ, ಸೊ ಇಲ್ಲಿ ಕರೆಂಟ್ ಏನಾಗಿರುತ್ತೆ, ಮಿನಿಮಮ್ ಬರ್ತಾ ಹೋಗುತ್ತೆ. ಏನಕ್ಕೆ ಅಂತಂದರೆ ವೋಲ್ಟೇಜ್ ಡ್ರಾಪ್ ಆಗ್ತಾ ಹೋಗುತ್ತೆ. ವೋಲ್ಟೇಜ್ ಡ್ರಾಪ್ ಆದಾಗ ನಮಗೆ ಏನಾಗುತ್ತೆ, ಕರೆಂಟ್ ಈಸ್ ಮಿನಿಮಮ್. ಓಕೆ, ಆ್ಯಂಡ್ ದೆನ್ the current is maximum in this combination. Current is maximum in this combination. ಏನಕ್ಕೆ ಇನ್ನೊಂದು ರೀಸನ್ ಏನಂತ ಹೇಳ್ಬೋದು. ಸೊ ಈಗ the current V is equal to IR. V is equal to IR. So I is equal to what? V divided by R. V divided by R. So I is inversely proportional to the resistance. I ಏನಾಗಿದೆ, inversely proportional to the resistance ಆಗಿದೆ. ಸೊ ಈ ಪಾಯಿಂಟ್ ಅಲ್ಲಿ ನಾವೇನು ಹೇಳ್ತೀವಿ, ಸೊ ಫೋರ್ತ್ ಪಾಯಿಂಟ್ ಅಲ್ಲಿ ನಮಗೆ ಏನು ಹೇಳ್ತಾರೆ, ಕಾಂಬಿನೇಷನ್ ಇಟ್ ಗಿವ್ಸ್ ದ ಇನ್ಕ್ರೀಸಿಂಗ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಸೀರೀಸ್ ಕಾಂಬಿನೇಷನ್ ಇನ್ಕ್ರೀಸ್ ಮಾಡಿದ್ರೆ ಕರೆಂಟ್ ಈಸ್ ಗೋಸ್ ಆನ್ ಡಿಕ್ರೀಸಸ್. ನಮಗೆ ಕರೆಂಟ್ ಬರ್ತಾ ಇರೋದು ಏನಾಗ್ತಾ ಹೋಗುತ್ತೆ, ಮಿನಿಮಮ್. ದ ಕರೆಂಟ್ ಈಸ್ ಮಿನಿಮಮ್ ಇನ್ ದಿಸ್ ಕಾಂಬಿನೇಷನ್. ಇಲ್ಲಿ ನಮಗೆ ಏನಾಗಿರುತ್ತೆ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಈಸ್ ಲೆಸ್. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ರೆಸಿಸ್ಟೆನ್ಸ್ ಡಿಕ್ರೀಸ್ ಆದರೆ ನಮಗೇನಾಗುತ್ತೆ, ಕರೆಂಟ್ ಈಸ್ ಗೋಸ್ ಆನ್ ಇನ್ಕ್ರೀಸಸ್. ಕರೆಂಟ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ವಾಟ್ ಇಸ್ ದ equivalent resistance equation, RS is equal to R1 plus R2 plus R3 plus etc. Rn. It is containing n number of resistance ಇದೆ. ಸೊ ಇಲ್ಲಿ ನಮಗೆ 1 by Rp is equal to 1 by R1 plus 1 by R2 plus 1 by R3 plus etc. plus 1 by Rn. Okay, these are the difference in series and parallel combination. Next one, branch current. So what is the meaning of branch current? Branch ಅಂತಂದ್ರೆ one point in that is a splitting two or more. ಪಾಯಿಂಟ್ ನಾಗ ಏನಾಗಿರುತ್ತೆ, ಸ್ಪ್ಲಿಟ್ ಆಗುತ್ತೆ. ಸೊ ದಿಸ್ ಒನ್ ಇಸ್ ಒನ್ ಪಾಯಿಂಟ್. ಈ ಪಾಯಿಂಟ್ ಇಂದ ಏನಾಗಿದೆ, ಈ ಕಡೆ ಒಂದು ಹೋಗ್ತದೆ, ಈ ಕಡೆ ಒಂದು ಹೋಗ್ತದೆ. ದ ಟೋಟಲ್ ಇನ್ಕಮಿಂಗ್ ಕರೆಂಟ್ ಈಸ್ ಈಕ್ವಲ್ ಟು ದ ಔಟ್ ಗೋಯಿಂಗ್ ಕರೆಂಟ್. ಸೊ ಅಲ್ಲಿ ನಾವೇನಂತ ತಗೋಬಹುದು, ದಟ್ ಐ ಈಸ್ ಈಕ್ವಲ್ ಟು I1 ಪ್ಲಸ್ I2. ಇಲ್ಲಿ ನಮಗೇನು ಬರ್ತಿದೆ, ಟೋಟಲ್ ಮ್ಯಾಕ್ಸಿಮಮ್ ಕರೆಂಟ್ ಏನು ಬರ್ತದೆ, ದಟ್ ಈಸ್ ಈಕ್ವಲಿ ಡಿವೈಡೆಡ್ ಇನ್ ದಿಸ್ ಸೈಡ್. ಓಕೆ, ಈಕ್ವಲಿ ಡಿವೈಡ್ ಯಾವಾಗ ಆಗುತ್ತೆ ಅಂತಂದ್ರೆ ನಮಗೆ ರೆಸಿಸ್ಟೆನ್ಸ್ ಈಕ್ವಲ್ ಇದ್ರೆ. ಓಕೆ, ರೆಸಿಸ್ಟೆನ್ಸ್ ಈಕ್ವಲ್ ಇಲ್ಲ ಅಂತಂದ್ರೆ ಇಟ್ಸ್ ದ ಚೇಂಜಸ್, ಕರೆಂಟ್ ಏನಾಗುತ್ತೆ, ವೇರಿಯೇಷನ್ ಬರುತ್ತೆ. ಸೊ ಕನ್ಸಿಡರ್ ಟೂ ರೆಸಿಸ್ಟರ್ R1 and R2 ಕನೆಕ್ಟಿಂಗ್ ಇನ್ ಪ್ಯಾರಲಲ್. ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ V ವೋಲ್ಟ್ ಈಸ್ ಅಪ್ಲೈಡ್ ಅಕ್ರಾಸ್ ದ ರೆಸಿಸ್ಟರ್ಸ್ ಯೂಸಿಂಗ್ ದ ಬ್ಯಾಟ್ರಿ. ಓಕೆ, ನಾವೇನು ಮಾಡಿದ್ವಿ, ಎರಡು ರೆಸಿಸ್ಟರ್ನ ಕನ್ಸಿಡರ್ ಮಾಡ್ಕೊಂಡಿದ್ರ, ಎರಡು ರೆಸಿಸ್ಟರ್ನ ಸಮ್ ಪೊಟೆನ್ಷಿಯಲ್ ಡಿಫರೆನ್ಸ್, ಅವೆರಡು ರೆಸಿಸ್ಟೆನ್ಸ್ ಪ್ಯಾರಲಲ್ಲಿ ಕನೆಕ್ಷನ್ ಮಾಡಿಕೊಂಡು ಸಮ್ ಪೊಟೆನ್ಷಿಯಲ್ ಡಿಫರೆನ್ಸ್ನ V ಅಪ್ಲೈ ಮಾಡಿದಾಗ, ಸೊ ಇದರಿಂದ ಬರೆದಿರೋ ಟೋಟಲ್ ಕರೆಂಟ್ I ಈಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಒಂದು I1 ಈಸ್ ಫ್ಲೋಯಿಂಗ್ ಥ್ರೂ ದ ರೆಸಿಸ್ಟೆನ್ಸ್ R1 and I2 current is flowing through the resistance R2. Okay, so alige what is the total resistance, what is the effective resistance of these two combination? These are connected in series anta nimage formula gottidella, 1 by Rp is equal to 1 by R1 plus 1 by R2. 1 by Rp is equal to 1 by R1 plus 1 by R2. So okay, so alige what is the total potential, V is equal to IRP. V is equal to IRP. That one is equal to I into R1 R2 divided by R1 plus R2. So ಇದನ್ನ LCM ತಕೊಂಡ್ರೆ R1 R2 LCM ತಕೊಂಡ್ರೆ R2 plus R1 ಆಗುತ್ತೆ. It is written as R1 plus R2. 1 by Rp ಇದೆ, ಅದನ್ನ ರೆಸಿಪ್ರೋಕಲ್ ಮಾಡಿದ್ರೆ Rp is equal to R2 R1 divided by R1 plus R2. Okay, so ಅಲ್ಲಿಗೆ that V is equal to what is that potential drop across the first resistance. So that one is I1 R1. Substitution ಮಾಡಿದ್ರೆ I1 is equal to R1
I R2 divided by R1 plus R2. ಸೊ ಇಲ್ಲಿ ನಮ್ಮ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ V is equal to what? V is equal to I RP ಇದೆ. ಓಕೆ, RP ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ R1 R2 divided by R1 plus R2. ಓಕೆ, and V is equal to I1 R1. V is equal to I1 R1. ಓಕೆನಾ, V is equal to I1 R1. ನಮಗೆ ಬೇಕಾಗಿರೋದು I1 is equal to V divided by R1. ಓಕೆ, ದಟ್ V ವ್ಯಾಲ್ಯೂ ಇಲ್ಲಿದೆ ನೋಡಿ. V ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ. I R1 R2 divided by R1 plus R2 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ದಿಸ್ R1 and R1 get cancel. I is equal to I R2 divided by R1 plus R2. Similarly, I2 is equal to I R1 divided by R1 plus R2. ಓಕೆ, ಸೊ ಅಲ್ಲಿಗೆ branches is the total current into another resistance or other resistance divided by sum of the two resistance. Total ನಮಗೆ ಕರೆಂಟ್ ಏನಾಗಿರುತ್ತೆ, total current into other resistance sum of the two resistance, getting the branch current. Okay, heating effect of current. So what is the heating effect? ಯಾವ ಥರ ನಮಗೆ heating effect ಬರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಡಕ್ಟರ್ನ ಕನ್ಸಿಡರ್ ಮಾಡ್ಕೊತೀವಿ. ಕಂಡಕ್ಟರ್ ಇಸ್ ಕಂಟೈನಿಂಗ್ ಸಮ್ ರೆಸಿಸ್ಟೆನ್ಸ್ ಆರ್. ಓಕೆ, ಸೊ ಇಲ್ಲಿ ನಮಗೆ ಸಮ್ ಕರೆಂಟ್ನ ಫ್ಲೋ ಮಾಡಿದಾಗ ಬೈ ಯೂಸಿಂಗ್ ದ ರೆಸಿಸ್ಟೆನ್ಸ್ ಸಮ್ ಆಫ್ ದ ಕರೆಂಟ್ ಈಸ್ ಡ್ರಾಪ್ ಅಂಡ್ ಸಮ್ ವೋಲ್ಟೇಜ್ ಈಸ್ ಡ್ರಾಪ್ ಆಗ್ತಾ ಹೋಗುತ್ತೆ. ಸೊ ವೋಲ್ಟೇಜ್ ಏನು ಇಲ್ಲಿಂದ ನಾವೇನು ಮ್ಯಾಕ್ಸಿಮಮ್ ಕರೆಂಟ್ ಕಳಿಸಿರ್ತೀವಿ ಅಷ್ಟೇ ಕರೆಂಟ್ ನಮಗೆ ಇಲ್ಲಿ ಡ್ರಾಪ್ ಆಗಲ್ಲ. ಅಂದರೆ ನಮಗೇನು ಪೊಟೆನ್ಷಿಯಲ್ ಇಲ್ಲಿ ಅಪ್ಲೈ ಮಾಡಿರ್ತೀರಲ್ವಾ, ಈಗ ಫಾರ್ ಎಕ್ಸಾಂಪಲ್ ಒಂದು 10 ವೋಲ್ಟ್ ಪೊಟೆನ್ಷಿಯಲ್ ಇಲ್ಲಿ ಅಪ್ಲೈ ಮಾಡಿದ್ದೀವಿ. ಸೊ ಇಲ್ಲಿ ಒಂದು ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡಿದಾಗ ಸಮ್ ಆಫ್ ದ ಪೊಟೆನ್ಷಿಯಲ್ ಈಸ್ ಡ್ರಾಪ್ಡ್ ಇಯರ್ by using the resistance ಏನು ಮಾಡುತ್ತೆ, ಅಪೋಸಿಷನ್ ಆಫ್ ಫ್ಲೋ ಆಫ್ ಚಾರ್ಜ್ ಪಾರ್ಟಿಕಲ್ ಮಾಡೋದ್ರಿಂದಾಗ ಸಮ್ ಪೊಟೆನ್ಷಿಯಲ್ ಇಸ್ ಡ್ರಾಪ್ ಇಯರ್. ಅವಾಗ ನಮಗೆ ಇಲ್ಲಿ ರಿಮೈನಿಂಗ್ ಪೊಟೆನ್ಷಿಯಲ್ ಏನು ಬರುತ್ತೆ, ದಟ್ ಒನ್ ಈಸ್ ಡಿಕ್ರೀಸಸ್ ಟು ಸಮ್ ಇಯರ್. ಓಕೆ, ಆ ಡಿಕ್ರೀಸಸ್ ಆಗ್ತಿದೆ ಅಂತಂದ್ರೆ ದಟ್ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಇಟ್ ಈಸ್ ಕನ್ವರ್ಟ್ ಇನ್ ದ ಫಾರ್ಮೇಷನ್ ಆಫ್ ಹೀಟ್. ಓಕೆ, ಸೊ ಏನಾಗುತ್ತೆ, ಒಂದು ಪೊಟೆನ್ಷಿಯಲ್ನ ಒಂದು ರೆಸಿಸ್ಟೆನ್ಸ್ ಮೇಲೆ ಸಮ್ ಪೊಟೆನ್ಷಿಯಲ್ ವೋಲ್ಟೇಜ್ನ ಅಪ್ಲೈ ಮಾಡಿ ಕರೆಂಟ್ನ ಫ್ಲೋ ಮಾಡಿದಾಗ ಅಲ್ಲಿ ನಮಗೆ ಸಮ್ ಆಫ್ ದ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಇಲ್ಲಿ ಅಕ್ರಾಸ್ ದ ರೆಸಿಸ್ಟೆನ್ಸ್ ಸಮ್ ವೋಲ್ಟೇಜ್ ಡ್ರಾಪ್ ಆದಾಗ ಆ ಡ್ರಾಪ್ ಆಗ್ತಿರೋ ವೋಲ್ಟೇಜ್ ಇಟ್ ಇಸ್ ದ ಫಾರ್ಮೇಷನ್ ಆಫ್ ಹೀಟ್ ಪ್ರೊಡ್ಯೂಸಸ್. ಓಕೆ, ದಟ್ ಒನ್ ಈಸ್ ಕಾಲ್ಡ್ ಆಸ್ heating effect of current. When the electric current is passed through a conductor, heat is produced in the conductor. This effect is called as heating effect of a electric current or joule heating ಅಂತ ಕರಿತೀವಿ. ಓಕೆ, ಸೊ ಅಲ್ಲಿ ಯಾವ ಥರ ಕನ್ಸಿಡರ್ ಮಾಡ್ಕೊತೀರಾ, ಕನ್ಸಿಡರ್ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಎಲಿಮೆಂಟ್ ಥ್ರೂ ವಿಚ್ ಕರೆಂಟ್ ಐ ಫ್ಲೋ ಥ್ರೂ ದ ಎ ಟು ಬಿ. ಓಕೆ, ಒಂದು ಎಲಿಮೆಂಟ್ನ ಕನ್ಸಿಡರ್ ಮಾಡ್ಕೊತೀವಿ, ದಟ್ ಇಸ್ ಅ ಕಂಡಕ್ಟರ್ ಆಫ್ ದ ವೈರ್ ಆಫ್ ಲೆಂತ್ ಸಮ್ ಎಲ್. ಓಕೆ, ಎಲ್ ಲೆಂತಲ್ಲಿದೆ ಎ ಇಂದ ಬಿ. ದ ಕರೆಂಟ್ ಏನಾಗ್ತಿದೆ, ಇಟ್ ಈಸ್ ಮೂವಿಂಗ್ ಫ್ರಮ್ ಎ ಟು ಬಿ. ಓಕೆ, ಎ ಟು ಬಿ ಕರೆಂಟ್ ಮೂವ್ ಆಗ್ತಿದೆ ಅಂತಂದರೆ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಎ ಟು ಬಿ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಬೈ ಯೂಸಿಂಗ್ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದಿಲ್ಲ, convention of the charge particle ಏನು ಮಾಡುತ್ತೆ, the positive charge particle is indicate the direction of the current and negative charge particle it is moving opposite direction of the flow of current. So ಅಲ್ಲಿಗೆ the charge particle Q it is moving from A to B. moving from B to A. The charge particle ಏನಾಗುತ್ತೆ, B to A ಆಗುತ್ತೆ. Current is moving from A to B ಅಂತಂದ್ರೆ the charge particle Q ಅಂದ್ರೆ electron it is moving from B to A. Okay, so B to A with respect to time t second, one time t second ತಗೊಂತಿದೆ ಅಂದ್ರೆ that Q is equal to IT. If V is the potential difference between A and B. So ಇಲ್ಲಿ ನಾವೇನ್ ಮಾಡಿದ್ವಿ, ಈ ಕರೆಂಟ್ ಫ್ಲೋ ಆಗಬೇಕು ಅಂತಂದ್ರೆ you have to apply some potential. Okay, ಒಂದು ಬ್ಯಾಟರಿಯಿಂದ some potential ಅಪ್ಲೈ ಮಾಡಿದ್ರ ಅಂತಂದ್ರೆ that V is indicate the potential difference between A and B. V is the potential difference between A and B. Then the electric potential energy some lost ಏನಾಗುತ್ತೆ, ಈಗ ತರ ಹೇಳಿದ್ನಲ್ಲ, by using the some resistance ಎಲ್ಲಾ ಪೊಟೆನ್ಷಿಯಲ್ ನಮಗೆ ಎಷ್ಟು ಇಲ್ಲಿ ಪೊಟೆನ್ಷಿಯಲ್ ಅಪ್ಲೈ ಮಾಡಿರ್ತೀರಾ ಅಷ್ಟು ಪೊಟೆನ್ಷಿಯಲ್ ಇಲ್ಲಿ ಮೂವ್ ಆಗಲ್ಲ. ಸಮ್ ಆಫ್ ದ ಪೊಟೆನ್ಷಿಯಲ್ ಏನಾಗುತ್ತೆ, ಲಾಸ್ ಆಗ್ತಾ ಹೋಗುತ್ತೆ. ಓಕೆ, ಲಾಸ್ ಆಗಿ ಸಮ್ ಹೀಟಿಂಗ್ ಎಫೆಕ್ಟ್ ಬರ್ತಾ ಹೋಗುತ್ತಲ್ವಾ. ಸೊ ಅಲ್ಲಿ ಹೀಟಿಂಗ್ ಎಫೆಕ್ಟ್ ಬರ್ತೀನಿ ಅಂತಂದ್ರೆ some energy is lost by the charge Q is moving from A to B. ಏನಾಗ್ತಿದೆ, ಎ ಟು ಬಿ ಇಲ್ಲಿಂದ ನಮಗೆ ಕರೆಂಟ್ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಿದೆ, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಎ ಟು ಬಿ ಮೂವ್ ಆಗ್ತಿದೆ ಅಂದ್ರೆ ಅಲ್ಲಿ ಸಮ್ ಆಫ್ ದ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಲಾಸ್ ಆಗ್ತಾ ಹೋಗುತ್ತೆ. ಸೊ ಲಾಸ್ ಆದಾಗ ಏನಾಯಿತು, ಹೀಟ್ ಫಾರ್ಮೇಷನ್ ಆಯಿತು. ಆ ಹೀಟ್ ಫಾರ್ಮೇಷನ್ ಇಂದ ಏನಾಗುತ್ತೆ, ಎನರ್ಜಿ ಸಮ್ ಲಾಸ್ ಆಗುತ್ತೆ. ಓಕೆ, ದಟ್ ಎನರ್ಜಿ W is equal to V into Q, that V is equal to
Q is equal to IT. Okay, substitute the Q is equal to IT na substitution ಮಾಡಿದ್ರೆ VI into T. Okay, so this loss of electric potential energy of charge is converted into heat. ಅಂದ್ರೆ ಇಲ್ಲಿ ನಮಗೇನು, ಈಗ ನಮಗೆ 10 number of electrons ಮೂವ್ ಆಗ್ತಾ ಇದೆ. ಆ 10 number of electrons ಅಲ್ಲಿ 1 number of electron ಏನಾಗುತ್ತೆ, it is not moving because of opposing force. ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ಅಪ್ಲೈ ಆಗೋದ್ರಿಂದ 1 number of electron ಏನಾಗುತ್ತೆ, ಮೂವ್ ಆಗಲ್ಲ. ಆ 1 number of electron ಮೂವ್ ಆಗಲ್ಲ ಅಂತಂದ್ರೆ ಆ ಎಲೆಕ್ಟ್ರಾನ್ ಏನಾಯ್ತು, ಇಟ್ ಇಸ್ ದ ಕನ್ವರ್ಟೆಡ್ ಎನರ್ಜಿ ಇನ್ ದ ಫಾರ್ಮೇಶನ್ ಆಫ್ ಹೀಟ್ ಎನರ್ಜಿ. ಆ ಲಾಸ್ ಆಫ್ ಎಲೆಕ್ಟ್ರಾನ್ ಏನಾಗುತ್ತೆ, ಲಾಸ್ ಆಫ್ ಎಲೆಕ್ಟ್ರಾನ್ ಲಾಸ್ ಆಗ್ತಿದೆ ಅಂತಂದ್ರೆ ಸಮ್ ಪೊಟೆನ್ಷಿಯಲ್ ಎನರ್ಜಿ ಲಾಸ್ ಆಗ್ತಿದೆ. ಆ ಪೊಟೆನ್ಷಿಯಲ್ ಎನರ್ಜಿ ಇಟ್ ಇಸ್ ಕನ್ವರ್ಟೆಡ್ ಇನ್ ದ ಫಾರ್ಮೇಶನ್ ಆಫ್ heat energy. That heat is equal to Vi into T. So H is equal to V is equal to what? V is equal to IR. Okay, by using Ohm's law. So V ಗೆ ಇಲ್ಲಿ substitution ಮಾಡಿದ್ರೆ I into I square RT. Okay, H is equal to I square RT, and again you have to substitute I value. I is equal to what? V by R. So ಅಲ್ಲಿಗೆ ಏನಾಗುತ್ತೆ, I ಈ ಪ್ಲೇಸ್ ಗೆ I ಗೆ V by R ನ substitution ಮಾಡಿದ್ರೆ V square T divided by R. This is the three different formation of equations. Okay, so ಇಲ್ಲಿ heat energy ಯಾವ ತರ ಲಾಸ್ ಆಗುತ್ತೆ ಅದರದ್ದು three different equations. ಸೊ ಇಲ್ಲಿ ಹೀಟ್ ಲಾಸ್ ಆಗ್ತಿದೆ ಅಂತಂದ್ರೆ ಸಮ್ ಪವರ್ ಲಾಸ್ ಆಗ್ತಿದೆ ಅಲ್ವಾ. ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ವ್ಯಾಟ್? ಓಕೆ, ಅಲ್ಲಿ ಹೀಟ್ ಏನು ಎನರ್ಜಿ ರಿಲೀಸ್ ಆಗ್ತಿದೆ ಅಂತಂದ್ರೆ ಆ ಎನರ್ಜಿ ರಿಲೀಸ್ ಆಗ್ತಿರೋ ಹೀಟ್ ಫಾರ್ಮೇಷನ್ ಸಮ್ ವ್ಯಾಟ್ ಇಂದ ನಾವು ಡಿಫೈನ್ ಮಾಡ್ತೀವಿ. ಸೊ ವ್ಯಾಟ್ ಈಸ್ ಕಾಲ್ಡ್ ಆಸ್ ದ ಪವರ್ ಈಸ್ ಸೆಟ್ ಟು ಬಿ 1 watt if 1 ampere of current flow through the circuit when the potential difference is 1 volt. Okay, across it. So ಅಲ್ಲಿಗೆ 1 watt is equal to power is equal to ಏನು ಬರ್ತದೆ, V into I. ಅದು ಯಾವ ಥರ ಬರುತ್ತೆ ಅಂತ ನೋಡೋಣ. ಪವರ್ ಇಸ್ ಈಕ್ವಲ್ ಟು ವಿ ಇಂಟು ಐ. ಓಕೆ, ಸೊ ವಿ ಇಂಟು ಐ ಹೆಂಗೆ ಬರ್ತದೆ ಅಂತ, ದಟ್ ಪವರ್ ಇಸ್ ಈಕ್ವಲ್ ಟು ವರ್ಕ್ ಪರ್ ಯೂನಿಟ್ ಟೈಮ್. ದಟ್ ಇಲ್ಲಿ ವರ್ಕ್ ಏನು ಬರ್ತದೆ, ವಿ ಐ ಇಂಟು ಟಿ ಡಿವೈಡೆಡ್ ಬೈ ಟಿ. ದಟ್ ಟಿ ಇನ್ ಟಿ ಗೆಟ್ ಕ್ಯಾನ್ಸಲ್ ಆದರೆ ನಮಗೆ ಪವರ್ ಇಸ್ ಈಕ್ವಲ್ ಟು ವಿ ಐ ಬರುತ್ತೆ. ಸೊ ಪವರ್ ಇಸ್ ಈಕ್ವಲ್ ಟು ವಿ ಐ ಬರ್ತಿದೆ ಅಂದರೆ ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಪವರ್? SI unit of power is watt. SI unit of power is watt. So what is the definition of 1 watt? 1 watt is equal to 1 volt into 1 amps. 1 volt into 1 amps. So ಅಲ್ಲಿಗೆ ನಮಗೆ ಏನಾಗುತ್ತೆ, 1 watt is equal to you have to apply 1 ampere of current flow through the circuit when the potential difference 1 volt across it. ಸೊ ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಈ ಕಂಡಕ್ಟರ್ ಮೂವ್ ಆಗ್ತಿರೋಂಥ ಕರೆಂಟ್ ಎಷ್ಟಿರುತ್ತೆ, ಹೈ ಕರೆಂಟ್. ಆ ಕರೆಂಟ್ ಈಸ್ ಈಕ್ವಲ್ ಟು 1 amps. 1 amps of current is flowing through the circuit into you have to apply the 1 volt of potential across in it. Okay, that combination it is taken as 1 watt. Okay, ಸೊ ಕಮರ್ಷಿಯಲ್ ಯೂಸ್ ಅಂದರೆ ನೀವು ಮನೇಲಿ ಯೂಸ್ ಮಾಡ್ತೀರಾ ಸಮ್ ಬೋರ್ವೆಲ್ಸ್ ಅಲ್ಲಿ ಮೋಟರ್ ಯೂಸ್ ಮಾಡ್ತಾರಲ್ವಾ. ಸೊ ವಾಟ್ ಇಸ್ ದ ಕೆಪಾಸಿಟಿ ಆಫ್ ದಟ್ ಮೋಟರ್ ಅಂತಂದ್ರೆ ಅದು ಯಾವ್ದ್ರ ಮುಖಾಂತರ ಹೇಳ್ತೀವಿ ಅಂದ್ರೆ ಹಾರ್ಸ್ ಪವರ್ ಅಲ್ಲಿ ಹೇಳ್ತೀರಾ. ಓಕೆ, ದಟ್ ಹಾರ್ಸ್ ಪವರ್ 1 HP 2 HP 3 HP ಅಂತ ಹೇಳ್ತಾ ಹೋಗ್ತಿಲ್ವಾ. ದಟ್ 1 HP is equal to the 746 watt. Okay, 746 watt. This is the power. Okay, and then next one, electrical energy. So electrical energy ಅಂತಂದ್ರೆ the work done by a source to maintain a current in an electrical circuit. So work done by a source to maintain a current in an electrical circuit is called as electrical energy. So electrical energy is equal to electric power into time. Electrical energy ಏನಾಗಿರುತ್ತೆ, electric power into time. That power into time, that power is equal to what, VI into T. Okay, that electrical energy, that one is equal to VI T. The SI unit of electrical energy is in joules. ಪವರ್ ಎನರ್ಜಿನಲ್ಲಿ ನಾವು ಮೆನ್ಷನ್ ಮಾಡಿದಾಗ ಜೌಲ್ಸ್ ಅಂತ ಹೇಳ್ತೀವಿ. ಅದೇ ನಾವು ಎಲೆಕ್ಟ್ರಿಕಲ್ ಪವರಲ್ಲಿ ಇಂಡಿಕೇಟ್ ಮಾಡಿದಾಗ ವ್ಯಾಟ್ ಅಂತ ಹೇಳ್ತೀವಿ. ಓಕೆ, ಸೊ ನಿಮಗೆ ಪವರ್ P is equal to VIT ಇದು ಯಾವ ಥರ ಬರುತ್ತೆ ಅಂದರೆ, ಓಕೆ, ಸೊ ಯು ಹ್ಯಾವ್ ಟು ಅಪ್ಲೈ ಸಮ್ ಪೊಟೆನ್ಷಿಯಲ್. ಸೊ ಪೊಟೆನ್ಷಿಯಲ್ ಅಪ್ಲೈ ಮಾಡ್ತೀರಾ ಎ ಅಂಡ್ ದಿಸ್ ಒನ್ ಇಸ್ ಬಿ ಪೊಸಿಷನ್. ಎರಡು ಪೊಸಿಷನ್ ಇದೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಪೊಟೆನ್ಷಿಯಲ್ ಎನರ್ಜಿ? ದ ಮಿನಿಮಮ್ ವರ್ಕ್ ಈಸ್ ರಿಕ್ವೈರ್ಡ್ ಟು ಬ್ರಿಂಗಿಂಗ್ ದ ಚಾರ್ಜ್ ಪಾರ್ಟಿಕಲ್ ಫ್ರಮ್ ಇನ್ಫೈನೈಟ್ ಟು ಫೈನೈಟ್. ಓಕೆ, ಇಲ್ಲಿ ಒಂದು ಚಾರ್ಜ್ ಪಾರ್ಟಿಕಲ್ ಕ್ಯೂ ಇದೆ. ಓಕೆ, ಕ್ಯೂ ಇದೆ. ಸೊ ಇಲ್ಲಿ ಕ್ಯೂನಲ್ಲಿ ನಾವೇನು ತಗೊತೀವಿ, ಕ್ಯೂ ಇಸ್ ದ ಸೋರ್ಸ್ ಚಾರ್ಜ್ ಪಾರ್ಟಿಕಲ್. ಈ ಸೋರ್ಸ್ ಚಾರ್ಜ್ ಏನು ಮಾಡುತ್ತೆ, ಇಟ್ ಈಸ್ ಫೋರ್ಸ್ ಆಕ್ಟಿಂಗ್ ಆನ್ ದ ಪಾಯಿಂಟ್ ಬಿ.
ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ನ ಆ್ಯಕ್ಟಿಂಗ್ ಮಾಡುತ್ತೆ. ಓಕೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆ್ಯಕ್ಟಿಂಗ್ ಮಾಡ್ತಾ ಇದೆ ಅಂತಂದರೆ ಆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಿಂದ ಇನ್ಫೈನೈಟ್ ಪೊಸಿಷನ್ ಇರೋ ಚಾರ್ಜ್ ಪಾರ್ಟಿಕಲ್ನ ಇಟ್ ಇಸ್ ಕಮ್ಸ್ ಟು ದ ಫೈನೈಟ್ ಪೊಸಿಷನ್ಗೆ ತೊಗೊಂಬರ್ತದೆ. ಸೊ ವಾಟ್ ಇಸ್ ದ ಪೊಟೆನ್ಷಿಯಲ್ ಅಟ್ ಬಿ? ವಿ ಬಿ is taken as potential at the position B is equal to VB, and potential at position A is equal to taken as VA. So what is the potential difference? Potential difference VA is equal to VB minus VA. That one is taken as A. That one is taken as some voltage V anta consider ಮಾಡ್ಕೊಂತೀವಿ. So potential difference B to A, it is taken as VB minus VA. That one is the total potential is taken as V. Okay, so ಈಗ ನಮಗೆ ಏನು ಮಾಡ್ತಿದೆ, you have to consider potential energy ಏನಾಗ್ತಿದೆ from B to A ಮೂವ್ ಆಗ್ತಿದೆ. From B to A ಮೂವ್ ಆಗ್ತಿದೆ ಅಂತಂದ್ರೆ what is the potential energy at position B? UB is equal to Q into VB. So and next, what is the potential at energy at position A? Q into VA. Okay, so ಈಗ what is the change of potential energy? B infinite position ಇದೆ ಅಂತಂದ್ರೆ potential is 0. So ಈ position ಇಂದ ಈ position ತಗೊಂಡ್ಬರ್ತಾ ಇದೆ ಅಂತಂದ್ರೆ the change of potential energy delta UA is equal to Q is taken common. ಎಲ್ಲಿಂದ ಬರ್ತದೆ? B to A ಬರ್ತಾ ಇದೆ ಅಂತಂದ್ರೆ which one is potential is more? A position ಅಲ್ಲಿ potential ಜಾಸ್ತಿ ಇದೆ. ಸೊ ಅಲ್ಲಿಗೆ VA minus VB. So delta U is equal to Q into VA minus VB minus VA is taken as V. So ಅಲ್ಲಿಗೆ Q is equal to minus V. It is moving in opposite direction. Q is equal to minus V. So ಈಗ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಚಾರ್ಜ್ ಪಾರ್ಟಿಕಲ್ ಇಸ್ ಮೂವಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ಲಿ ಮೂವ್ ಆಗ್ತಿದೆ ಅಂದರೆ ದಟ್ ಚಾರ್ಜ್ Q is equal to what? I into delta T. ಸೊ ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ದ ಚೇಂಜ್ ಆಫ್ ಪೊಟೆನ್ಷಿಯಲ್ ಎನರ್ಜಿ is equal to minus V as it is I delta T. This is the potential energy. So negative energy what is indicate? Negative energy ಏನು indicate ಮಾಡ್ತಿದೆ ಅಂದರೆ that potential is energy is goes on changes. ಅಂದರೆ it is changes ಆಗ್ತಿದೆ ಅಂತಂದರೆ that potential energy is converted into in the formation of another energy. Okay, another formation ಯಾವ್ದು ಬರ್ತಾ ಇದೆ ಅಂತಂದರೆ so particle rest ಇಂದ it is converted into motion ಅಂತಂದರೆ it is developed by some kinetic energy ಆಗಿ ಕನ್ವರ್ಟ್ ಆಗ್ತಿದೆ. ಸೊ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ? ದ ಪೊಟೆನ್ಷಿಯಲ್ ಎನರ್ಜಿ ಇಸ್ ಗೋಸ್ ಆನ್ ಡಿಕ್ರೀಸಸ್ ಅಂಡ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಸೊ ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಎನರ್ಜಿ, ಚೇಂಜ್ ಆಫ್ ಕೈನೆಟಿಕ್ ಎನರ್ಜಿ ಪ್ಲಸ್ ಚೇಂಜ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು 0. ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಎನರ್ಜಿ ರಿಲೇಷನ್ ಏನಿರುತ್ತೆ, ಚೇಂಜ್ ಆಫ್ ಕೈನೆಟಿಕ್ ಎನರ್ಜಿ ಪ್ಲಸ್ ಚೇಂಜ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಇಸ್ 0. ಸೊ ಅಲ್ಲಿಗೆ ಡೆಲ್ಟಾ KE ಇಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ U. change of kinetic energy is equal to change of potential energy ಗೆ equal ಆಗಿರುತ್ತೆ. So negative, so substitute the change of potential energy. Delta KE that one is equal to this minus and this minus plus so VI into delta T. According to work energy theorem, the total work is equal to the change of kinetic energy. That one is W, change of work done. That one is equal to VI delta T. Okay, so work done per unit time. So total work done per unit time, that one is called as power dissipated. So delta W ಅನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ VI into delta T divided by delta T. So delta T get cancelled, that one is equal to P. So ಅಲ್ಲಿಗೆ that power P is equal to, what is the equation? VI. That power P is equal to VI, and by using the Ohm's law you have to substitute the V value. V is equal to IR, so that one is I square R, and another one equation V square divided by R. These are the power equation. Okay, so and one more point, the power ಏನಾಗ್ತಿದೆ, power it is moving from one position to another position. The current is transferred from one point to another point by using some cables. Okay, so ಒಂದು current generated position ಇಂತ ಅಂದು ಇನ್ನೊಂದು ಓಮ್ ಗೆ ಇರಬಹುದು ಅಥವಾ some another street ಗೆ ಏನಾಗುತ್ತೆ, electrical energy it is transferred by using some wire. Okay, so viral transfer ಆಗ್ತಿದೆ ಅಂತಂದ್ರೆ ಆ ವೈರ್ ಮುಖಾಂತರ ರೆಸಿಸ್ಟೆನ್ಸ್ ಅಲ್ಲಿ ನಮಗೆ ಏನಾಗುತ್ತೆ, it is loss of some power. Okay, that power loss ಆಗ್ತಿದೆ ಅಂತಂದ್ರೆ that power dissipated by using the
cable. Okay, power dissipated by using the cable. So what is the how much power is dissipated? Okay, ಎಷ್ಟು power dissipated ಆಗುತ್ತೆ? How much power is dissipated means, so first you have to consider that is the power generated. Power generator ನಮಗೆ current is I and potential is V. It is containing the resistance is R. So total power generated P is equal to VI. P is equal to VI. That current is transferred from power generator to some position. ಯಾವುದೋ ಒಂದು ಸ್ಟ್ರೀಟ್ಗೋ ಎಲ್ಲಿಗೋ ಒಂದು ಪವರ್ ಜನರೇಷನ್ ಟ್ರಾನ್ಸ್ಫರ್ ಮಾಡ್ತಿದೆ ಅಕ್ರಾಸ್ ಬೈ ಯೂಸಿಂಗ್ ದ ಕೇಬಲ್. ಕೇಬಲಲ್ಲಿ ಮೂವ್ ಮಾಡ್ತಿದೆ ಅಂತಂದರೆ that is containing the resistance is RC. Resistance is RC and or some power is loss. That power is loss. PC is equal to some power ಏನಾಗುತ್ತೆ ಲಾಸ್ ಆಗ್ತಾ ಹೋಗುತ್ತೆ. Okay, that power loss, how much power loss? That PC is equal to I into RC. I into RC. Some resistance ಇಂದ ಏನಾಗುತ್ತೆ by using the cable containing some resistance ಇದೆ ಅಂತಂದ್ರೆ ಆ ಕೇಬಲ್ ರೆಸಿಸ್ಟೆನ್ಸ್ ಇಂದ ನಮಗೆ ಏನಾಗುತ್ತೆ ಪವರ್ ಈಸ್ ಲಾಸಸ್. ಓಕೆ, ದಟ್ ಪವರ್ ಇಸ್ ಈಕ್ವಲ್ ಟು ಪವರ್ ಡಿಸಿಪೇಟೆಡ್ ಬೈ ಇನ್ ದ ಕೇಬಲ್ PC is equal to I into RC. Okay, so P is equal to VI. Initially power, how much power it is placed in the some power generator. ಒಂದು ಪವರ್ ಜನರೇಟರ್ ಮಾಡ್ತಿದಲ್ವಾ, ಆ ಪವರ್ ಜನರೇಟರ್ ಇಂದ ಇನ್ನೊಂದು ಸಮ್ ಸ್ಟ್ರೀಟ್ಗೋ ಅಥವಾ ಸಮ್ ಯಾವುದೋ ಒಂದು ಓಮ್ಗೋ ಅಥವಾ ಯಾವುದೋ ಒಂದು ಪೊಸಿಷನ್ಗೆ ನಾವೇನು ಮಾಡ್ತೀವಿ ಕರೆಂಟ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸಮ್ ಕರೆಂಟ್ ಲೈನ್ ನೋಡಿದ್ರಲ್ವಾ, ಕರೆಂಟ್ ಕೇಬಲ್ ಅಂತ, ಕರೆಂಟ್ ಕೇಬಲಲ್ಲಿ ನಮಗೇನಾಗುತ್ತೆ ಕರೆಂಟ್ ಮೂವ್ ಆಗ್ತಾ ಹೋಗುತ್ತೆ ಅಂತಂದರೆ ಆ ಎಲ್ಲ ಕಂಡಕ್ಟರ್ ಅಥವಾ ಎಲ್ಲ ಮೆಟಲ್ಸ್ ಏನಾಗಿರುತ್ತೆ ಇಟ್ ಈಸ್ ಕಂಟೈನಿಂಗ್ ಸಮ್ ರೆಸಿಸ್ಟೆನ್ಸ್ ಇರೋದ್ರಿಂದ ಆ ರೆಸಿಸ್ಟೆನ್ಸಲ್ಲಿ ನಮಗೆ ಏನಾಗುತ್ತೆ ಇಟ್ ಈಸ್ ಸಮ್ ಲಾಸ್ ಆಫ್ ಸಮ್ ವೋಲ್ಟೇಜ್ ಆರ್ ಕರೆಂಟ್ ಲಾಸ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಅ ಫಾರ್ಮೇಷನ್ ಆಫ್ ಹೀಟ್. ಸೊ ಅಲ್ಲಿ ಹೀಟ್ ಲಾಸ್ ಆಗ್ತಿದೆ ಅಂದರೆ ಸಮ್ ಪವರ್ ಈಸ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ಪವರ್ ಲಾಸ್ ಆಗ್ತಿದೆ ಅಂತಂದರೆ ದಟ್ P is equal to I into RC. ಸೊ ಇನಿಷಿಯಲ್ ಪವರ್ ಎಷ್ಟಿತ್ತು P is equal to VI. ಸೊ ದಟ್ ಕರೆಂಟ್ is equal to P divided by V. Okay, this I value substitute here, that PC is equal to I is equal to ಏನಾಗುತ್ತೆ I square RC. Okay, that P is equal to I square RC. So I square is equal to P square divided by V square into RC. This is the power loss in by using the cable formula. Okay, that PC is equal to P square by V square RC. That P square is indicate the power at the initial position and VC is the initial potential voltage and RC is the resistance across the cable and PC is the power loss in the cable. Okay, this is the power loss or power dissipated by using the power is transferred from one position to another position across the some cable. Okay, and next one, cells, EMF and internal resistance. So what is the meaning of cells? Cells ಅಂತಂದ್ರೆ ಏನು, it is a device, it is maintaining the constant potential difference. Okay, ಯಾವುದೋ ಒಂದು ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಟ್ರಿ ಸೋರ್ಸ್ನ ತಗೊಂತಿರಲ್ವಾ, ಆ ಬ್ಯಾಟ್ರಿ ಸೋರ್ಸಲ್ಲಿ ನಮಗೇನಾದರೂ ಅಪ್ಲೈ ಮಾಡ್ತಿರೋ ಪೊಟೆನ್ಷಿಯಲ್ ವೋಲ್ಟೇಜ್ V ಏನು ಅಪ್ಲೈ ಮಾಡ್ತೀವಲ್ವಾ, ಆ ವೋಲ್ಟೇಜ್ ಆ ಡಿವೈಸ್ ಏನಾದರೂ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಿದೆ ಅಂತಂದರೆ ದಟ್ ಒನ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಿಕ್ ಸೆಲ್ ಈಸ್ ಡಿಫೈನ್ಡ್ ಆಸ್ ದ ಇಟ್ ಇಸ್ ಎ device which constant potential is difference in the maintained between the two conductors. ಅಂದರೆ ಟೂ ಟರ್ಮಿನಲ್ಸ್. ಈಗ ನಾವು ಬ್ಯಾಟ್ರಿ ಸೆಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರಾಗ ಪಾಸಿಟಿವ್ ಟರ್ಮಿನಲ್ ನೆಗೆಟಿವ್ ಟರ್ಮಿನಲ್ ಅಂತ ತಗೊಂತಿರಲ್ವಾ, ಇವೆರಡರ ಮಧ್ಯೆ ನಮಗೇನಾಗಿರುತ್ತೆ ಕಾನ್ಸ್ಟೆಂಟ್ ವೋಲ್ಟೇಜ್ನ ನಾವು ಮೇಂಟೈನ್ ಮಾಡುತ್ತೆ. ಆ ಕಾನ್ಸ್ಟೆಂಟ್ ವೋಲ್ಟೇಜ್ನ ನಾವೇನಂತ ಕರಿತೀವಿ ಸೆಲ್ ಅಂತ ತಗೊಂತೀವಿ. ಓಕೆ, ಸೊ ಕಾಲ್ಡ್ ಎಲೆಕ್ಟ್ರೋಡ್ಸ್ ಆಫ್ ದ ಟರ್ಮಿನಲ್ಸ್ ಬೈ ಎ ಕೆಮಿಕಲ್ ರಿಯಾಕ್ಷನ್. ಸೊ ಇಲ್ಲೇನು ತಗೊಂಡಿದ್ರಲ್ವಾ, ದೀಸ್ ಆರ್ ಕಾಲ್ಡ್ ಆಸ್ ಎಲೆಕ್ಟ್ರೋಡ್ಸ್. ಸೊ ಎಲೆಕ್ಟ್ರೋಡ್ಸ್ ಮಧ್ಯೆ ನಮಗೇನಾಗಿರುತ್ತೆ ಸಮ್ ಮೆಟೀರಿಯಲ್ನ ಫಿಲ್ ಮಾಡಿರ್ತಾರೆ, ಅಂದರೆ ಕೆಮಿಕಲ್ ಮೆಟೀರಿಯಲ್ನ ಫಿಲ್ ಮಾಡಿರ್ತಾರೆ. ಆ ಕೆಮಿಕಲ್ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಇಟ್ ಈಸ್ ಮೇಂಟೈನಿಂಗ್ ಇನ್ ಬಿಟ್ವೀನ್ ದೀಸ್ ಟು, ಇಟ್ ಈಸ್ ಮೇಂಟೈನಿಂಗ್ ದ ಸಮ್ ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸಮ್ ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ದಟ್ ಒನ್ ಈಸ್ ಕಾಲ್ಡ್ ಆಸ್, ಆ ಥರ ಇರೋ ಡಿವೈಸ್ನ ನಾವೇನಂತ ಕರಿತೀವಿ ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೀರ. Okay, so the cell can be used to source of current in a cell. Okay, so ಅದು ಸೆಲ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಸಮ್ ಈಗ ಫಾರ್ ಎಕ್ಸಾಂಪಲ್ ಲ್ಯಾಬಲ್ಲಿ ನೀವು ಸಮ್ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸಮ್ DC ಸೋರ್ಸ್ ಬ್ಯಾಟ್ರಿ ಅಂತ ಯೂಸ್ ಮಾಡ್ತಿರ್ತಾನೆ. ಯಾವ ಟು ಫಿಕ್ಸ್ ಸಮ್ 2 volts 4 volts ಅಂತ ಫಿಕ್ಸ್ ಮಾಡಿ ಏನು ಕನೆಕ್ಟೆಡ್ ಮಾಡ್ತೀರಾ ದಟ್ಸ್ ಆಲ್ ಕಾಲ್ಡ್ ಸೆಲ್ಸ್. ಓಕೆ, ಆ್ಯಂಡ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಇಲ್ಲಿ ಏನಾಗ್ತಿದೆ
ಆ ಎಲೆಕ್ಟ್ರೋಡ್ನ 2 ಎಲೆಕ್ಟ್ರೋಡ್ನ ಒಂದು ಎಲೆಕ್ಟ್ರೋಲೈಟ್ ಒಳಗೆ ಪ್ಲೇಸ್ ಮಾಡ್ತಾರೆ. ಎಲೆಕ್ಟ್ರೋಲೈಟ್ ಈಸ್ ನಥಿಂಗ್ ಬಟ್ ಇಟ್ಸ್ ದ ಫಾರ್ಮೇಷನ್ ಆಫ್ ಸಮ್ ಕೆಮಿಕಲ್. ಓಕೆ, ಕೆಮಿಕಲ್ ಇಂದ ನಮಗೇನಾಗಿರುತ್ತೆ, ಫಾರ್ಮೇಷನ್ ಆಗಿರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಎಲೆಕ್ಟ್ರೋಲೈಟ್ ಅಂತ ಕರಿತೀರಾ. ಓಕೆ, ಆ ಎಲೆಕ್ಟ್ರೋಲೈಟ್ ಏನಾಗುತ್ತೆ, ಆ ಎಲೆಕ್ಟ್ರೋಲೈಟ್ ಅಲ್ಲಿರೋ ಕೆಮಿಕಲ್ ಎನರ್ಜಿ ಇಟ್ ಇಸ್ ಕನ್ವರ್ಟ್ ಇನ್ ದ ಫಾರ್ಮೇಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಆ ಎಲೆಕ್ಟ್ರಿಕಲ್ ಎನರ್ಜಿ ಇಟ್ ಈಸ್ ಯೂಸ್ಡ್ ಟು ಮೇಂಟೈನ್ ದ ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ 2 electrodes. Next one, an electric cell is a device which convert chemical energy into electrical energy which is used to maintain a steady current in a electrical circuit. ಹೀಗೆ ಹೇಳಿದ್ನಲ್ವಾ. ಸೊ ಇಲ್ಲೇನಾಗುತ್ತೆ, ಇವೆರಡರ ಮಧ್ಯೆ 2 ಎಲೆಕ್ಟ್ರೋಡ್ ಇರುತ್ತಲ್ವ, ಒಂದು ಕ್ಯಾಟಯಾನ್ ಇನ್ನೊಂದು ಆನಯಾನ್ ಎಲೆಕ್ಟ್ರೋಡ್ ಇರುತ್ತಲ್ವ, ಅವೆರಡರ ಮಧ್ಯೆ ಅವೆರಡನ್ನ ನಾವೇನು ಮಾಡ್ತೀವಿ, ಒಂದು ಲಿಕ್ವಿಡ್ ಸೊಲ್ಯೂಷನ್ ಒಳಗೆ ಡಿಪ್ ಮಾಡ್ತೀರಾ. ಓಕೆ, ಲಿಕ್ವಿಡ್ ಸೊಲ್ಯೂಷನ್ ಒಳಗೆ ಡಿಪ್ ಮಾಡಿದಾಗ ಎಕ್ಸ್ಟರ್ನಲ್ ಸೋರ್ಸ್ ರೆಸಿಸ್ಟೆನ್ಸ್ ಅಕ್ರಾಸ್ ಇಂದ ನಮಗೆ ಕರೆಂಟ್ ಫ್ಲೋ ಆದಾಗ, ಸೊ ಇನ್ಸೈಡ್ ಎಲೆಕ್ಟ್ರೋಲೈಟ್ ಒಳಗೆ ಏನಾಗುತ್ತೆ, ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ, ಪಾಸಿಟಿವ್ ಅಂಡ್ ನೆಗೆಟಿವ್ ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಆ ನೆಗೆಟಿವ್ ಮತ್ತೆ ಪಾಸಿಟಿವ್ ಅಯಾನ್ಸ್ ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಇಂದ ಇಟ್ ಈಸ್ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗೋದು it is used to maintain the steady current in an electrical circuit. ಓಕೆ, ಇದುವರೆಗೂ ನಾವೇನೇನು ಡಿಸ್ಕಷನ್ ಮಾಡಿದ್ವಿ, ಪ್ಯಾರಲಲ್ ಕಾಂಬಿನೇಷನ್ ಆಯಿತು, ಸೀರೀಸ್ ಕಾಂಬಿನೇಷನ್ ಆಯಿತು, ಅದಾದಮೇಲೆ ವಾಟ್ ಇಸ್ ದ ಬ್ರಾಂಚ್ ಕರೆಂಟ್ ಫೈಂಡ್ ಔಟ್ ಮಾಡಿದ್ವಿ. ಬ್ರಾಂಚ್ ಕರೆಂಟ್ ಆದಮೇಲೆ ವಾಟ್ ಇಸ್ ದ ಈಟಿಂಗ್ ಎಫೆಕ್ಟ್ ಇನ್ ಎ ಕರೆಂಟ್ ಅಂತ ಫೈಂಡ್ ಔಟ್ ಮಾಡಿದ್ವಿ. ಆ ಈಟಿಂಗ್ ಎಫೆಕ್ಟ್ ಏನಾಗುತ್ತೆ, ಪವರ್ ಫಾರ್ಮೇಷನ್ ನಮಗೆ ಡೆವಲಪ್ ಆಗುತ್ತೆ. ಆ ಪವರ್ ಫಾರ್ಮೇಷನ್ ವಾಟ್ ಇಸ್ ದ ಇನ್ SI ಯೂನಿಟ್ ಆಫ್ ಪವರ್ ಇಸ್ ವ್ಯಾಟ್. ಆ ವ್ಯಾಟ್ಗೆ ವಾಟ್ ಇಸ್ ದ ಡೆಫಿನೇಷನ್ ಆಫ್ ವ್ಯಾಟ್ ಅಂತ ನಾವು ಫೈಂಡ್ ಔಟ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡಿದ್ವಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಲ್. ಇಷ್ಟನ್ನ ಡಿಸ್ಕಷನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.